ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು ಬಿಸ್ನೆಸ್ ಲಾ ಈ ಸಬ್ಜೆಕ್ಟಲ್ಲಿ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ 1872 ಇದೆ. ಇದರಲ್ಲಿ ನಿಮಗೆ ಕಾಂಟ್ರಾಕ್ಟ್ ಅಂದರೆ ಏನು, ಅದರ ಎಲಿಮೆಂಟ್ಸ್ ಯಾವುದ್ಯಾವುದು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮಗೆ ಎಕ್ಸಾಮಲ್ಲಿ ಡಿಫೈನ್ ಕಾಂಟ್ರಾಕ್ಟ್ ಆ್ಯಂಡ್ ವಾಟ್ ಆರ್ ಇಟ್ಸ್ ಎಲಿಮೆಂಟ್ಸ್ ಅಂತ ಕೇಳ್ಬೋದು. ಇಲ್ಲ ಡಿಫೈನ್ ಕಾಂಟ್ರಾಕ್ಟ್, ವಾಟ್ ಆರ್ ಇಟ್ಸ್ ಎಸೆನ್ಷಿಯಲ್ ಎಲಿಮೆಂಟ್ಸ್ ಈ ಥರನೂ ಕೇಳಬಹುದು. ಹಾಗಾಗಿ ಕಾಂಟ್ರಾಕ್ಟ್ ಅಂದರೆ ಏನು, ಡೆಫಿನೇಷನ್ ಏನೇನಿದೆ ಅನ್ನೋದನ್ನು ನೋಡೋಣ. ಇದರಲ್ಲಿ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ 1872 ಏನು ಡಿಫೈನ್ ಮಾಡಿದೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಈ ಡೆಫಿನೇಷನನ್ನು ನೀವು ಬರೀಲೇಬೇಕು. ಡಿಫೈನ್ ಕಾಂಟ್ರಾಕ್ಟ್ ಅಂತ ಕೇಳಿದರೆ ಸೆಕ್ಷನ್ 2 ಆಫ್ ದಿ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ 1872 ಡಿಫೈನ್ಸ್ ಎ ಕಾಂಟ್ರಾಕ್ಟ್ ಆ್ಯಸ್ ಆ್ಯನ್ ಅಗ್ರಿಮೆಂಟ್ ಎನ್ಫೋರ್ಸಬಲ್ ಬೈ ಲಾ. ಆ್ಯನ್ ಅಗ್ರಿಮೆಂಟ್ ಎನ್ಫೋರ್ಸಬಲ್ ಬೈ ಲಾ ಅಂತ ಹೇಳಿದ್ದಾರೆ. ಅಂದರೆ ಇದೊಂದು ಅಗ್ರಿಮೆಂಟು ಆ್ಯಂಡ್ ಇಟ್ ಈಸ್ ಎನ್ಫೋರ್ಸಬಲ್ ಬೈ ಲಾ. ಎನ್ಫೋರ್ಸಬಲ್ ಬೈ ಲಾ ಆದರೆ ಮಾತ್ರ ಇದು ಕಾಂಟ್ರಾಕ್ಟ್ ಆಗುತ್ತೆ. ಫೆಡ್ರಿಕ್ ಪೊಲಾಕ್ ಏನು ಹೇಳಿದ್ದಾರೆ ಅಂದರೆ ಎವ್ರಿ ಅಗ್ರಿಮೆಂಟ್ ಆ್ಯಂಡ್ ಪ್ರಾಮಿಸ್ ಎನ್ಫೋರ್ಸಬಲ್ ಎಟ್ ಲಾ ಇಸ್ ಎ ಕಾಂಟ್ರಾಕ್ಟ್ ಅಂತ ಹೇಳಿದ್ದಾರೆ. ಅದೇ ರೀತಿ ಬ್ಲ್ಯಾಕ್ ಸ್ಟೋನ್ ಆ್ಯನ್ ಅಗ್ರಿಮೆಂಟ್ ಅಪಾನ್ ಎ ಸಫಿಷಿಯಂಟ್ ಕನ್ಸಿಡರೇಷನ್ ಟು ಡೂ ಆರ್ ನಾಟ್ ಟು ಡೂ ಎ ಪರ್ಟಿಕ್ಯುಲರ್ ಥಿಂಗ್ ಅಂತ ಹೇಳಿದ್ದಾರೆ. ಈ ಎಲ್ಲ ಡೆಫಿನೇಷನ್ಗಳಿಂದ ನಮಗೇನು ಅರ್ಥ ಆಗುತ್ತೆ ಅಂದರೆ ಕಾಂಟ್ರಾಕ್ಟ್ ಅಂದರೆ ಇಟ್ ಈಸ್ ಆ್ಯನ್ ಅಗ್ರಿಮೆಂಟ್ ಬಿಟ್ವೀನ್ 2 or more ಪಾರ್ಟೀಸ್ ವಿಚ್ ಈಸ್ ಎನ್ಫೋರ್ಸಬಲ್ ಎಟ್ ಲಾ ಅಂತ ಅರ್ಥ ಆಗುತ್ತೆ. ಅಂದರೆ 2-3 ಜನರ ನಡುವೆ ಇರತಕ್ಕಂತಹ ಅಗ್ರಿಮೆಂಟು ಆ್ಯಂಡ್ ಇದು ಲೀಗಲಿ ವ್ಯಾಲಿಡ್ ಆಗುತ್ತೆ, ಅದು ಕಾಂಟ್ರಾಕ್ಟ್. ಅದೇ ರೀತಿ ಎಲಿಮೆಂಟ್ಸ್ ಆಫ್ ಕಾಂಟ್ರಾಕ್ಟನ್ನು ನೋಡೋಣ. ಅಗ್ರಿಮೆಂಟ್ ಮತ್ತು ಲೀಗಲ್ ಎನ್ಫೋರ್ಸಿಬಿಲಿಟಿ ಅಥವಾ ಲೀಗಲ್ ಆಬ್ಲಿಗೇಷನ್. ಕಾಂಟ್ರಾಕ್ಟಿನ ಡೆಫಿನೇಷನಲ್ಲೇ ಇದೆ ಅದು, ಆ್ಯನ್ ಅಗ್ರಿಮೆಂಟ್ ಎನ್ಫೋರ್ಸಬಲ್ ಬೈ ಲಾ. ಹಾಗಾಗಿ ಅಗ್ರಿಮೆಂಟು ಮತ್ತು ಲೀಗಲ್ ಆಬ್ಲಿಗೇಷನ್ನು 2 ಎಲಿಮೆಂಟು ಮುಖ್ಯವಾಗಿ ನಮಗೆ ಡೆಫಿನೇಷನಿಂದನೇ ಗೊತ್ತಾಗುತ್ತೆ. ಹಾಗಾಗಿ ಅಗ್ರಿಮೆಂಟ್ ಅಂದರೆ ಏನು ಅನ್ನೋದನ್ನು ನೋಡೋಣ. ಸೆಕ್ಷನ್ 2 ಆಫ್ ದಿ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ 1872 ಡಿಫೈನ್ಡ್ ಅಗ್ರಿಮೆಂಟ್ ಆ್ಯಸ್ ಎವ್ರಿ ಪ್ರಾಮಿಸ್ ಆ್ಯಂಡ್ ಎವ್ರಿ ಸೆಟ್ ಆಫ್ ಪ್ರಾಮಿಸಸ್ ಫಾರ್ಮಿಂಗ್ ಕನ್ಸಿಡರೇಷನ್ ಫಾರ್ ಈಚ್ ಅದರ್ ಅಂತ ಹೇಳಿದ್ದಾರೆ. ಎವ್ರಿ ಪ್ರಾಮಿಸ್ ಆ್ಯಂಡ್ ಎವ್ರಿ ಸೆಟ್ ಆಫ್ ಪ್ರಾಮಿಸಸ್, ಪ್ರತಿಯೊಂದು ಪ್ರಾಮಿಸ್ ಅಥವಾ ಸೆಟ್ ಆಫ್ ಪ್ರಾಮಿಸ್ ಫಾರ್ಮಿಂಗ್ ಕನ್ಸಿಡರೇಷನ್ ಫಾರ್ ಈಚ್ ಅದರ್ ಅಂದರೆ ಆ ಕಾಂಟ್ರಾಕ್ಟಿನ ಏನೇನು ಪಾರ್ಟಿಗಳಿದ್ದಾರೆ ಅವರಿಗೆ ಫಾರ್ಮಿಂಗ್ ಕನ್ಸಿಡರೇಷನ್ ಅಂದರೆ ಕೊಡೋದು, ಒಬ್ಬನು ಕೊಡೋದು ಇರುತ್ತೆ ಮತ್ತೊಬ್ಬನು ತಗೊಳ್ಳೋದಿರುತ್ತೆ, ಅದು ಅಗ್ರಿಮೆಂಟ್ ಅಂತ ಹೇಳ್ತಾರೆ. ಅಂದರೆ ಇದರಲ್ಲಿ ಪ್ರಾಮಿಸ್ ಅಂದರೆ ಏನು ಅನ್ನೋದನ್ನು ನೋಡಬೇಕು ನಾವು. ಈಗ ಪ್ರಾಮಿಸನ್ನು ಡಿಫೈನ್ ಮಾಡಿದರೆ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ 1872 ಸೆಕ್ಷನ್ 2 ಆಫ್ ದಿ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ 1872 ಡಿಫೈನ್ಡ್ ಪ್ರಾಮಿಸ್ ಆ್ಯಸ್ when the person to whom the proposal is made signifies his assent thereto, the proposal is said to be accepted. A proposal when accepted becomes a promise. A proposal when accepted becomes a promise. ಈಗ ನೀವು ಯಾರೋ ಒಬ್ರಿಗೆ ಕೇಳ್ತೀರಾ, 5,000 ರೂಪಾಯಿಗೆ ನಾನು ಈ ಗೂಡ್ಸನ್ನು ನಿಮಗೆ ಕೊಡ್ತೇನೆ, ತೊಗೊಳ್ತೀರಾ ಅಂತ ಕೇಳ್ತೀರಾ. ಅವರು ಆಕ್ಸೆಪ್ಟ್ ಮಾಡ್ತಾರೆ, ಓಕೆ ಕೊಡು, ನಾನು 5,000 ಕೊಡ್ತೇನೆ. ಆಗ ದೆನ್ ಇಟ್ ಈಸ್ he has promised to pay 5,000 rupees for this goods and you have agreed to supply the goods at 5,000 rupees. ಹೀಗೆ ಅದೇ ರೀತಿ ಇದರಲ್ಲಿ ಪ್ರಪೋಸಲ್ ಅನ್ನೋ ವರ್ಡ್ ಬಂತು ಪ್ರಾಮಿಸಿನ ಡೆಫಿನೇಷನಲ್ಲಿ. ಪ್ರಪೋಸಲನ್ನು ಏನು ಡಿಫೈನ್ ಮಾಡಿದ್ದಾರೆ ನೋಡೋಣ. ಸೆಕ್ಷನ್ 2 ಆಫ್ ದಿ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ 1872 ಡಿಫೈನ್ಡ್ a proposal as when one person signifies to another his willingness to do or abstain from doing anything with a view to obtaining the assent of the other to such act or abstinence, he is said to make a proposal. ಇದು ಏನು ಹೇಳುತ್ತೆ ಅಂದರೆ ಒಬ್ಬ ಪರ್ಸನ್ನು ಇನ್ನೊಬ್ಬನಿಗೆ ಹಿಸ್ ವಿಲ್ಲಿಂಗ್ನೆಸ್ ಟು ಡೂ ಆರ್ ನಾಟ್ ಟು ಡೂ ಎ ಸ್ಪೆಸಿಫಿಕ್ ಆ್ಯಕ್ಟನ್ನು ಕೇಳ್ತಾನಲ್ಲ, ನಾನು ಈ ಥರ ಮಾಡ್ತೇನೆ ಅಥವಾ ಈ ಗೂಡ್ಸನ್ನು ಸಪ್ಲೈ ಮಾಡ್ತೇನೆ, ಇಷ್ಟು ರೂಪಾಯಿಗೆ ನಿಮಗೆ ಬೇಕಾ, ಈ ಥರ ಮಾಡ್ತೇನೆ ಓಕೆನಾ ಅಂತ ಕೇಳ್ತಾನಲ್ಲ, ಅದು ಪ್ರಪೋಸಲ್. ಅದನ್ನು ಆಫರ್ ಅಂತಲೂ ಹೇಳ್ಬೋದು. ಈಗ ನೀವು ಒಬ್ಬರಿಗೆ ನಿಮ್ಮ ಫೋನನ್ನು ಸೇಲ್ ಮಾಡಬೇಕು ಅಂತ ಅಂದ್ಕೊಳ್ಳಿ, ಇದು 5,000 ರೂಪಾಯಿ ಕೊಡ್ತೀನಿ ಬೇಕಾನ ಇದು ಅಂತ ಕೇಳ್ತೀರಾ, ಇದು ಪ್ರಪೋಸಲ್ಲು. ಅವನು ಓಕೆ 5,000 ರೂಪಾಯಿಗೆ ಓಕೆ ಕಣೋ ತಗೊಳ್ತೀನಿ ಇದು ಅಂತ ಅವನು ಹೇಳ್ತಾನೆ ಇನ್ನೊಬ್ಬನು. ಆಗ ಅದು ಪ್ರಾಮಿಸ್. ಹಿ ಹ್ಯಾಸ್ ಪ್ರಾಮಿಸ್ ಟು ಪೇ 5,000 ಟು ಯು ಅಲ್ವಾ. ನೀವು ಇದಕ್ಕೆ ಕೊಡ್ತೀನಿ ಅಂತಲೂ ಓಕೆ ನಾನು ಕೊಡ್ತೇನೆ ಅಂತ ನೀವು ಅಗ್ರಿ ಆಗ್ತೀರಾ. ಹಾಗೆ ಅಗ್ರಿಮೆಂಟಿನ ರಿಕ್ವೈರ್ಮೆಂಟ್ಸ್ ಏನು ಅಂದರೆ ಪ್ಲೂರಾಲಿಟಿ ಆಫ್ ಪಾರ್ಟೀಸು ಮತ್ತು ಕನ್ಸೆನ್ಸ್ನೆಸ್ ಅಂದರೆ ಇಬ್ಬರು ಒಪ್ಕೋಬೇಕು, ಸಹಮತ ಇರಬೇಕು. ಪ್ಲೂರಾಲಿಟಿ ಆಫ್ ಪಾರ್ಟೀಸ್ ಅಂದರೆ ಒಬ್ಬನಿಗೆ ಅಗ್ರಿಮೆಂಟ್ ಇರಲ್ಲ, 2 ಜನ ಇರಬೇಕು ಮಿನಿಮಮ್ಮು. ಪ್ಲೂರಾಲಿಟಿ ಆಫ್ ಪಾರ್ಟೀಸ್ 2 or more persons. ಅದೇ ರೀತಿ ಲೀಗಲ್ ಆಬ್ಲಿಗೇಷನ್ ಅಂದರೆ ಏನು ನೋಡೋಣ. ಈಗ
ಎ ಕಾಂಟ್ರಾಕ್ಟ್ ಈಸ್ ಆ್ಯನ್ ಅಗ್ರಿಮೆಂಟ್ ಎನ್ಫೋರ್ಸಬಲ್ ಬೈ ಲಾ ಅಲ್ವಾ. ಹಾಗಾಗಿ ಲೀಗಲ್ ಆಬ್ಲಿಗೇಷನ್ ಅಂದರೆ ಎನ್ಫೋರ್ಸಬಲ್ ಬೈ ಲಾ ಆಗಿರೋದ್ರಿಂದ ನೀವು ಲೀಗಲ್ ಆಬ್ಲಿಗೇಷನ್ ನಿಮಗಿರುತ್ತೆ. ಈಗ ನೀವು ಒಬ್ಬ ಕಸ್ಟಮರ್ ಹತ್ರ ಒಂದು ಅಗ್ರಿಮೆಂಟ್ ಮಾಡಿಕೊಂಡು 10,000 ರೂಪಾಯಿಗೆ ಈ ಗೂಡ್ಸನ್ನು ಅವರಿಗೆ ಸಪ್ಲೈ ಮಾಡ್ತೀವಿ ಅಂತ ಅಗ್ರಿ ಆಗಿರ್ತೀರ. ಅವ್ರು 10,000 ರೂಪಾಯಿ ಪೇ ಮಾಡ್ತಾರೆ. ಆ ಗೂಡ್ಸನ್ನು ನೀವು ಸಪ್ಲೈ ಮಾಡದೇ ಇದ್ದರೆ ಕಸ್ಟಮರು ನಿಮ್ಮ ಮೇಲೆ ಕೇಸ್ ಹಾಕಬಹುದು. ಹಾಗಾಗಿ ನಿಮಗೆ ಇಲ್ಲಿ ಲೀಗಲ್ ಆಬ್ಲಿಗೇಷನ್ ಇದೆ. 10,000 ರೂಪಾಯಿ ಗೂಡ್ಸನ್ನು ನೀವು ಸಪ್ಲೈ ಮಾಡಲೇಬೇಕು. ಅದು ಅರ್ಥ ಆಯ್ತಲ್ವಾ ಇದು. ಅದೇ ರೀತಿ ಎಸೆನ್ಷಿಯಲ್ ಎಲಿಮೆಂಟ್ಸು ಯಾವುದ್ಯಾವುದಿದೆ ಅನ್ನೋದನ್ನು ನೋಡೋಣ. ಅದೇ ರೀತಿ ಇನ್ನೊಂದು ಇದನ್ನು ನೀವು ತಿಳ್ಕೊಂಡಿರಬೇಕು ಇಲ್ಲಿ. ಆಲ್ ಅಗ್ರಿಮೆಂಟ್ಸ್ ಆರ್ ನಾಟ್ ಕಾಂಟ್ರ್ಯಾಕ್ಟ್ಸ್ ಬಟ್ ಆಲ್ ಕಾಂಟ್ರ್ಯಾಕ್ಟ್ಸ್ ಆರ್ ಅಗ್ರಿಮೆಂಟ್ಸ್. ಈ ಡೆಫಿನೇಷನ್ನು ನೀವು ನೆನ್ಪಿಟ್ಕೊಂಡಿರಬೇಕು. ಅಂದರೆ ಎಲ್ಲ ಅಗ್ರಿಮೆಂಟ್ಗಳು ಕಾಂಟ್ರ್ಯಾಕ್ಟ್ ಆಗೋದಿಲ್ಲ, ಆದರೆ ಎಲ್ಲ ಕಾಂಟ್ರ್ಯಾಕ್ಟ್ಗಳು ಅಗ್ರಿಮೆಂಟ್ಗಳಾಗಿರ್ತವೆ. ಎಸೆನ್ಷಿಯಲ್ಸ್ ಆಫ್ ಎ ವ್ಯಾಲಿಡ್ ಕಾಂಟ್ರ್ಯಾಕ್ಟ್ ಇದನ್ನು ನೋಡೋಣ. ಪ್ಲೂರಾಲಿಟಿ ಆಫ್ ಪಾರ್ಟೀಸ್ ನಿಮಗೆ ಗೊತ್ತಿದೆ, 2 ಅಥವಾ 3 ಜನ ಇರಲೇಬೇಕು. ಆಫರ್ ಆ್ಯಂಡ್ ಆಕ್ಸೆಪ್ಟೆನ್ಸ್. ಆಫರ್ ಅಂದರೆ ಪ್ರಪೋಸಲ್ ಆ್ಯಂಡ್ ಆಕ್ಸೆಪ್ಟೆನ್ಸ್. ಈಗ ನೀವು ನಾನು 5,000 ರೂಪಾಯಿಗೆ ಗೂಡ್ಸ್ ಕೊಡ್ತೇನೆ, ಇದು ಓಕೆನಾ ಅಂತ ಕೇಳ್ತಾರೆ. ಅವರು ಓಕೆ ಅಂತಾರೆ, ಆವಾಗ ಆಕ್ಸೆಪ್ಟೆನ್ಸು. ನೀವು ಕೇಳಿರೋದು ಆಫರು. ಹೀಗೆ ಇಂಟೆನ್ಷನ್ ಟು ಕ್ರಿಯೇಟ್ ಲೀಗಲ್ ಆಬ್ಲಿಗೇಷನ್ ಅಂದರೆ ಇದು ಲೀಗಲ್ ಆಬ್ಲಿಗೇಷನನ್ನು ಕ್ರಿಯೇಟ್ ಮಾಡಬೇಕು ಅಂತ. ಲೀಗಲ್ ಆಬ್ಲಿಗೇಷನನ್ನು ಕ್ರಿಯೇಟ್ ಮಾಡಿಲ್ಲ ಅಂದರೆ ಅದು ಕಾಂಟ್ರ್ಯಾಕ್ಟ್ ಆಗಲ್ಲ. ಹಾಗೆ ಲಾಫುಲ್ ಕನ್ಸಿಡರೇಷನ್ ಅಂದರೆ ನೀವು ಒಂದು ಪಾರ್ಟಿ ಏನಾದರೂ ಕೊಡೋದಿರುತ್ತೆ ಮತ್ತು ಒಂದು ಪಾರ್ಟಿ ಏನಾದರೂ ತೊಗೊಳ್ಳೋದಿರುತ್ತೆ. ಅಂದರೆ ನೀವು ಕೊಡೋದು ಇರಬೇಕು, ತೊಗೊಳ್ಳೋದು ಇರಬೇಕು. ಅದೇ ರೀತಿ ಎದುರುಗಡೆ ಪಾರ್ಟಿನೂ ಕೂಡ ಕೊಡೋದು ಇರುತ್ತೆ, ಅವನು ತೊಗೊಳ್ಳೋದು ಇರುತ್ತೆ. ಉದಾಹರಣೆಗೆ ನೀವು 500 ರೂಪಾಯಿ ಗೂಡ್ಸನ್ನು ಸಪ್ಲೈ ಮಾಡೋದಕ್ಕೆ ಅಗ್ರಿ ಆಗ್ತೀರ ಕಸ್ಟಮರಿಗೆ. ನೀವು 500 ರೂಪಾಯಿ ವ್ಯಾಲ್ಯೂವಿನ ಗೂಡ್ಸನ್ನು ಅವರಿಗೆ ಕೊಡ್ತೀರಾ. ಇನ್ ರಿಟರ್ನು 500 ರೂಪಾಯಿಯನ್ನು ತೊಗೊಳ್ತೀರ. ಅದೇ ರೀತಿ ಕಸ್ಟಮರು 500 ರೂಪಾಯಿಯನ್ನು ಕೊಡ್ತಾನೆ, 500 ರೂಪಾಯಿಯ ಗೂಡ್ಸನ್ನು ತೊಗೊಳ್ತಾನೆ, ಸಮಥಿಂಗ್ ಇನ್ ರಿಟರ್ನ್. ಆಗ ಮಾತ್ರ ಅಗ್ರಿಮೆಂಟ್ ಈಸ್ ಲೀಗಲಿ ಎನ್ಫೋರ್ಸಬಲ್ ಅಲ್ಲಿ, ಆ್ಯಂಡ್ ಇಟ್ ಶುಡ್ ಬಿ ಲಾಫುಲ್. ಈಗ ನೀವು ಇನ್ನೊಬ್ಬರಿಗೆ ಒತ್ತಾಯಪೂರ್ವಕವಾಗಿ ಒಪ್ಪಿಸ್ಕೊಂಡು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಆಗಲ್ಲ. ಸೊ ಅವನು ಫ್ರೀ ಕನ್ಸೆಂಟಿಂದ ಅಗ್ರಿ ಆಗಬೇಕು, ನೀವು ಅಗ್ರಿ ಆಗಬೇಕು, ಆಮೇಲೆ ನೀವು ಕೊಡೋದಿರಬೇಕು, ಅವ್ರು ತೊಗೊಳ್ಳೋದಿರಬೇಕು. ಹಾಗೆ ನೀವು ಕೊಡೋದು ತೊಗೊಳ್ಳೋದು ಎರಡು ಇದ್ದಾಗ ಮಾತ್ರ ಇದು ಲಾಫುಲ್ ಕನ್ಸಿಡರೇಷನ್ ಆಗುತ್ತೆ. ಕಾಂಪಿಟೆನ್ಸಿ ಆರ್ ಕೆಪಾಸಿಟಿ ಆಫ್ ದಿ ಪಾರ್ಟೀಸ್ ಟು ಎಂಟರ್ ಇನ್ ಟು ಆ್ಯನ್ ಅಗ್ರಿಮೆಂಟ್ ಅಂದರೆ ಅವನು ಮೇಜರ್ ಆಗಿರಬೇಕು, ಮತ್ತು ಅವನು ಇಡಿಯಾಸಿ ಅಥವಾ ಲೂನಸಿ ಇರಬಾರ್ದು. ಅವನು ಹಿ ಶುಡ್ ಬಿ ಆಫ್ ಎ ಸೌಂಡ್ ಮೈಂಡ್. ಫ್ರೀ ಕನ್ಸೆಂಟ್ ಅಂದರೆ ಇಬ್ಬರಲ್ಲೂ ಸಹಮತ ಇರಬೇಕು, ಮತ್ತು ನೀನು ಇನ್ನೊಬ್ಬರಿಗೆ ಫ್ರಾಡುಲೆಂಟಾಗಿ ಒಪ್ಪಿಸಬಾರ್ದು, ಅಥವಾ ಒತ್ತಾಯವಾಗಿ ಅಥವಾ ಫೋರ್ಸ್ ಮಾಡಿ ಒಪ್ಪಿಸಿ ಕಾಂಟ್ರಾಕ್ಟನ್ನು ಮಾಡ್ಕೋಬಾರ್ದು. ಫ್ರೀ ಕನ್ಸೆಂಟ್, ಫ್ರೀ ಮೈಂಡಿಂದ ಇಬ್ಬರು ಒಪ್ಕೊಂಡಿರಬೇಕು. ಲೀಗಾಲಿಟಿ ಆಫ್ ದಿ ಆಬ್ಜೆಕ್ಟ್ ಆರ್ ಲಾಫುಲ್ ಆಬ್ಜೆಕ್ಟ್ ಅಂದರೆ ದಿ ಆಬ್ಜೆಕ್ಟ್ ಆಫ್ ದಿ ಅಗ್ರಿಮೆಂಟ್ ಮಸ್ಟ್ ಬಿ ಲಾಫುಲ್. ಇಲ್ಲಿಗಲ್ ಆ್ಯಕ್ಟಿವಿಟಿ ಮಾಡೋದಕ್ಕೆ ನೀವು ಕಾಂಟ್ರಾಕ್ಟನ್ನು ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ಸರ್ಟೆನಿಟಿ ಅಂದರೆ ಸರ್ಟೆನಿಟಿ ಇರಬೇಕು. ಈಗ ಇವರಿಗೆ 5,000 ರೂಗಳ ಆಯಿಲನ್ನು ಸಪ್ಲೈ ಮಾಡೋದು ಅಂದರೆ ಅಲ್ಲಿ ಸರ್ಟೆನಿಟಿ ಇಲ್ಲ. ಏನು ಆಯಿಲು, ಎಷ್ಟು ಲೀಟರ್ಸು, ಅದೆಲ್ಲ ಕರೆಕ್ಟಾಗಿ ಇರಬೇಕು ಅಂತ. ಪಾಸಿಬಿಲಿಟಿ ಆಫ್ ಪರ್ಫಾರ್ಮೆನ್ಸ್, ಅದು ಪರ್ಫಾರ್ಮ್ ಆಗೋದಕ್ಕೆ ಪಾಸಿಬಲ್ ಆಗಿರಬೇಕು. ಉದಾಹರಣೆಗೆ ನೀವು ಚಂದ್ರನ ಹತ್ರ ಹೋಗಿ ಬರ್ತೇನೆ ಅಂತ ಕಾಂಟ್ರಾಕ್ಟ್ ಮಾಡ್ಕೊಬಿಟ್ರೆ ಯಾರೋ ಒಬ್ಬರ ಹತ್ರ, ಅವ್ರಿಗೆ ಆಗತ್ತೆ ಅದು? ಇಲ್ಲ. ಹಾಗೆ ಅದನ್ನು ಪಾಸಿಬಲ್ ಆ್ಯಕ್ಷನ್ಸ್ ಮಾತ್ರ ನಾವು ಕಾಂಟ್ರಾಕ್ಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಹಾಗೆ ನಾಟ್ ಎಕ್ಸ್ಪ್ರೆಸ್ಲಿ ಡಿಕ್ಲೇರ್ಡ್ ವಾಯ್ಡ್ ಅಂದರೆ ಕಾಂಟ್ರಾಕ್ಟ್ ಆ್ಯಕ್ಟಲ್ಲಿ ಕೆಲವು ಕಾಂಟ್ರಾಕ್ಟ್ಗಳನ್ನು ವಾಯ್ಡ್ ಅಂತ ಡಿಕ್ಲೇರ್ ಮಾಡಿದ್ದಾರೆ, ಅದನ್ನು ನಾವು ಕಾಂಟ್ರಾಕ್ಟು ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ಅದೇ ರೀತಿ ಲೀಗಲ್ ಫಾರ್ಮಾಲಿಟೀಸ್ ಆ್ಯಸ್ ಟು ರೈಟಿಂಗ್ ಆ್ಯಂಡ್ ರಿಜಿಸ್ಟ್ರೇಷನ್, ನೀವು ಕೆಲವು ಇದನ್ನು ರೈಟಿಂಗಲ್ಲಿ ಬರ್ಕೋಬೇಕಾಗ್ತದೆ ಕಾಂಟ್ರಾಕ್ಟ್ ಮಾಡ್ಕೊಳ್ಬೇಕಾಗಿ. ಅದು ಕಾಂಟ್ರಾಕ್ಟ್ ಆ್ಯಕ್ಟಲ್ಲಿದೆ ಯಾವುದು ರೈಟಿಂಗಲ್ಲಿ ಇರಬೇಕು ಅಂತ ಅದು. ಮತ್ತು ನೀವು ಉದಾಹರಣೆಗೆ ಎಲ್ಲ ಕಾಂಟ್ರಾಕ್ಟ್ಗಳು ರೇಟಿಂಗಲ್ಲಿ ಇರುತ್ತಾ, ಈ ಕ್ವಶನ್ ಬರುತ್ತೆ. ಉದಾಹರಣೆಗೆ ನೀವು ಪಬ್ಲಿಕ್ ಬಸ್ ಹತ್ತೀರಾ, ಇಲ್ಲ ಟ್ರೈನಲ್ಲಿ ಪ್ರಯಾಣ ಮಾಡ್ತೀರಾ, ಆಗ ನಿಮಗೆ ಕಾಂಟ್ರಾಕ್ಟ್ ಕಾಪಿ ಕೊಡ್ತಾರೆ ಅವರು, ಟ್ರೈನವರು. ನೀವು ಟಿಕೆಟ್ ಇಲ್ಲದೆ ಪ್ರಯಾಣ ಮಾಡಿದರೆ ಅದು ಇಲ್ಲಿಗಲ್ ಆ್ಯಕ್ಟಿವಿಟಿ ಆಗುತ್ತೆ. ಆದರೆ ನೀವಲ್ಲಿ ಹತ್ತಿದ್ದೀರಾ, ಟ್ರೈನು ಇಂಥ ಜಾಗಕ್ಕೆ ಹೋಗ್ತಾ ಇದ್ದೀರಾ ಅಂದರೆ ನೀವು ಅಷ್ಟು ಪೇ ಮಾಡಬೇಕು ಅಂತ ಅರ್ಥ. ಅದು ಇಂಪ್ಲೈಡ್ ಕಾಂಟ್ರಾಕ್ಟ್.
ಹಾಗೆ ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ಇದು ಕಾಂಟ್ರಾಕ್ಟಿನ ಎಸೆನ್ಷಿಯಲ್ ಎಲಿಮೆಂಟ್ಸ್ ಆಗಿದೆ. ಅದೇ ರೀತಿ ಈ ಡೆಫಿನೇಷನ್ಗಳನ್ನೆಲ್ಲ ಹೇಳಿದ್ನಲ್ಲ, ಇವೆಲ್ಲ ನೀವು ನೆನ್ಪಿಟ್ಕೊಂಡಿರ್ಬೇಕಾಗ್ತದೆ. ಯಾಕೆಂದರೆ ಈ ಡೆಫಿನೇಷನನ್ನು ಕೇಳ್ತಾರೆ. ಡಿಫೈನ್ ಅಗ್ರಿಮೆಂಟ್, ಡಿಫೈನ್ ಪ್ರಾಮಿಸ್, ಡಿಫೈನ್ ಕಾಂಟ್ರಾಕ್ಟ್, ಇದನ್ನೆಲ್ಲ ನೆನ್ಪಿಟ್ಕೊಳ್ಬೇಕಾಗ್ತದೆ. ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ 1872 ಏನು ಡಿಫೈನ್ ಮಾಡಿದೆ ಅಂತ. ಅದೇ ರೀತಿ ನೀವು ನೋಡಿ, ಆಲ್ ಅಗ್ರಿಮೆಂಟ್ಸ್ ಆರ್ ನಾಟ್ ಕಾಂಟ್ರಾಕ್ಟ್ಸ್ ಬಟ್ ಆಲ್ ಕಾಂಟ್ರಾಕ್ಟ್ಸ್ ಆರ್ ಅಗ್ರಿಮೆಂಟ್ಸ್ ಅನ್ನೋದೊಂದು ಹೇಳಿದೆ. ಇದು ಹೇಗೆ ಅಂದರೆ, ನೀವು ಮನೇಲಿ ಒಂದು ಅಗ್ರಿಮೆಂಟ್ ಆಗಿರುತ್ತೆ ನಿಮಗೆ. ಅಂದರೆ ನಾನು ಡೈಲಿ 10 ರೂಪಾಯಿ ಕೊಡ್ತೀನಿ ಅಂತ ಪೇರೆಂಟ್ಸ್ ಹೇಳಿರ್ತಾರೆ, ಇಲ್ಲ 20 ರೂಪಾಯಿ ಕೊಡ್ತೇನೆ ಅಂತ ನಿಮ್ಮ ಖರ್ಚಿಗೆ. ಅವ್ರು ಕೊಟ್ಟಿಲ್ಲ ಅಂದರೆ ನೀವು ಅವ್ರ ಮೇಲೆ ಕೇಸ್ ಹಾಕೋಕ್ಕಾಗೋದಿಲ್ಲ. ನೀವು ಡೈಲಿ 20 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದೆ, ಇವಾಗ ಕೊಟ್ಟಿಲ್ಲ, ಆಗಲ್ಲ, ಅಲ್ಲಿ ಲೀಗಲ್ ಆಬ್ಲಿಗೇಷನ್ ಇಲ್ಲ ಅವರಿಗೆ, ಪೇರೆಂಟ್ಸಿಗೆ ಅದನ್ನು ಕೊಡಬೇಕು ಅಂತ ಅಲ್ವಾ. ಅದು ಸುಮ್ಮನೆ ಹೇಳಿರ್ತಾರೆ, ಕೊಡ್ತಾ ಇರ್ತಾರೆ. ಅವಾಗ ಅಲ್ಲಿ ಅಗ್ರಿಮೆಂಟ್ ಇದೆ ನಿಮ್ಮಲ್ಲಿ 20 ರೂಪಾಯಿ ಡೈಲಿ ಕೊಡ್ತಾರೆ ಅಂತ. ಆದರೆ ಕಾಂಟ್ರಾಕ್ಟ್ ಆಗೋದಿಲ್ಲ ಅದು. ಯಾಕೆಂದರೆ ನೀವು ಅವ್ರ ಮೇಲೆ ಕೇಸ್ ಹಾಕೋಕ್ಕೆ ಆಗೋದಿಲ್ಲ ಅವ್ರು ಅದನ್ನು ಕೊಟ್ಟಿಲ್ಲ ಅಂದರೆ. ಹಾಗಾಗಿ ಇಲ್ಲ, ನೀವು ಯಾವುದೋ ಫ್ರೆಂಡ್ಸಿನ ಮ್ಯಾರೇಜ್ ಸೆರೆಮನಿಗೆ ಹೋಗ್ತೀರಾ, ಅವ್ರು ಕರೆದಿರ್ತಾರೆ, ನೀವು ಹೋಗಿಲ್ಲ ಅಂತ ಅಂದ್ಕೊಳ್ಳಿ. ಆಗ ಅವನು ನಿಮ್ಮ ಮೇಲೆ ಹೇಳ್ತಾನೆ, ನೀನು ಬಂದಿಲ್ಲ, ನಾನು ತರಿಸಿರೋದೇ ಫುಡ್ಡೆಲ್ಲ ವೇಸ್ಟ್ ಆಯಿತು, ಸೊ ಅದರ ಚಾರ್ಜ್ ನೀನು ಕೊಡು ಅಂತ ಅವ್ನು ಕೇಳ್ತಾನೆ ಅಂತ ಅಂದ್ಕೊಳ್ಳಿ. ಅಥವಾ ಅದನ್ನು ಲೀಗಲಿ ಅವ್ನು ಕೇಳೋ ಹಾಗೆ ಇಲ್ಲ, ಅದನ್ನು ಅವ್ನು ನಿಮ್ಮ ಮೇಲೆ ಕೇಸ್ ಹಾಕೋಕ್ಕೆ ಬರೋದಿಲ್ಲ ಆ ವಿಚಾರವಾಗಿ ಅಲ್ವಾ. ಹಾಗಾಗಿ ಅದು ಕಾಂಟ್ರಾಕ್ಟ್ ಆಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅಗ್ರಿಮೆಂಟ್ಸ್ ಎನ್ಫೋರ್ಸಬಲ್ ಎಟ್ ಲಾ ಆಗಿರಬೇಕು, ಎನ್ಫೋರ್ಸಬಲ್ ಬೈ ಲಾ, ಅದು ಮಾತ್ರ ಕಾಂಟ್ರಾಕ್ಟ್. ಇದನ್ನು ನೀವು ನೆನ್ಪಿಟ್ಕೋಬೇಕಾಗ್ತದೆ. ಧನ್ಯವಾದಗಳು.